ಏನ್ರಿಪ್ಪ ನಮ್ಮ ಗಂಡುಗಲಿ ಕುಮಾರರಾಮ ನಾಗಣ್ಣ ಇಲ್ಲೇ ಅದರಲ್ಲ. ಓಕೆ ಫೈನ್, ಮತ್ತವರು ಕಾವೇರಿ ಚಳವಳಿ ಮಾಡ್ತಿರ್ಬೇಕು. ಅವ್ರು ಏನ್ ಹೇಳ್ತಾರಂತ ನೋಡೋಣ. ಬಟ್ ಅದಕ್ಕಿಂತ ಬಿಫೋರ್ ಒಂದ್ಸಾರಿ ಹೊಡಿರಿ ಹಲಗಿ. ಓಕೆ ಸ್ಟಾಪ್ ಸ್ಟಾಪ್. ನಗಣ ಮತ್ತೇನ್ರಿ ಸಮಾಚಾರ? ಕಾವೇರಿ ನೀರಿನ ಬಗ್ಗೆ ನಿಜವಾಗ್ಲೂ ತಕರಾರು ತೆಗಿತಾ ಇರೋರು ತಮಿಳುನಾಡಿನವರು. ಹೌದು ಹೌದು, 100% ಕರೆಕ್ಟ್ ಬಿಡ್ರಿ. ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಕರುಣಾನಿಧಿ ತಪ್ಪಿದ್ರೆ ಜಯಲಲಿತಾ, ಜಯಲಲಿತಾ ತಪ್ಪಿದ್ರೆ ಜಯಲಲಿತಾ ತಪ್ಪಿದ್ರೆ ಕರುಣಾನಿಧಿ, ಅಕಸ್ಮಾತ್ ಇವರಿಬ್ರು ತಪ್ಪಿದ್ರೆ ಇವರಿಬ್ರು ತಪ್ಪಿದ್ರೆ ವೈಕೋ ಅಂತ ಅವರೊಬ್ರು ಇದ್ದಾರೆ. ಈ 3 ಜನ ಇಡೀ ತಮಿಳುನಾಡಿನಲ್ಲಿ ಅವ್ರು ಇನ್ನೆಲ್ಲೂ ಹೋಗೋದಿಲ್ಲ, ಸೀದಾ ಕರ್ನಾಟಕಕ್ಕೆ ಬರ್ತಾರೆ ಜಗಳ ಆಡೋದಕ್ಕೆ. ಅಲ್ಲ ಇವ್ರ ಎಂತ ಬೆರಿಕ್ರಿ ಇವರು, ಯಾವಾಗ್ಲೂ ಇವತ್ತಲ್ಲ ಯಾವತ್ತು. ನೀವ್ ಏನೇನ್ರಿಪ್ಪ ಸಿಕ್ಕಾಬಿಟ್ಟಿ ಜಗಳ ಗಂಟ್ರು ಬಿಡ್ರಿ ಅವರು. ಅಲ್ರಿ ಈ ಜಯಮ್ಮನ ಕಥೆ ಏನಂತ? ಜಯಲಲಿತಾ ಅವರು ಮೂಲತಃ ಕನ್ನಡ ಕರ್ನಾಟಕದವರು. ಹೌದಾ? ಅಲ್ಲಿ ತಮಿಳರಿಗೆ ಇವರು ಕನ್ನಡದವರೆಲ್ಲ ತೀರಾ ಪಕ್ಕಾ ತಮಿಳರು ಅನ್ಸ್ಕೊಳ್ಬೇಕು ಅಂತ ಹೇಳಿ ಅವ್ರು ನಡೀತಾ ಇರ್ತಕ್ಕಂಥದ್ದು. ಇದು ತುಂಬಾ ಅನ್ಯಾಯ ಬಿಡ್ರಿ. ಮತ್ತೆ ಮೆಟ್ಟೂರು ಡ್ಯಾಮ್ ನಲ್ಲಿ ನೀರು ಐತನ್ರಿ? ನೀರು ಸಾಕಷ್ಟಿದೆ, ಪ್ರಾಮಾಣಿಕವಾಗಿ ನೀರಿದೆ. ಕರೆಕ್ಟ್. ನಮ್ಮ ನೀರನ್ನ ಅವ್ರು ರಾಜಕೀಯಕ್ಕೋಸ್ಕರವಾಗಿ ಕೇಳಿ ಈಗಾಗಲೇ 10-15 ದಿವಸದಿಂದ ಯಥೇಚ್ಛವಾಗಿ ನೀರು ಬಿಟ್ರು. ಹೌದು ಬಿಡ್ರಿ, ರಾತ್ರಿ ಎಲ್ಲರಿಗೂ ಕದ್ದು ನೀರು ಬಿಟ್ಟಿದ್ದುಂಟು. ಹೌದು, ಈ ಬಿಜೆಪಿ ಅವ್ರದ್ದು ಏನ್ ಕತೆ ಅಂತ? ಈ ಕಡೆ ಬಿಜೆಪಿ ಅವರು ಯಡಿಯೂರಪ್ಪನವ್ರ ಒಂದ್ ಕಡೆ ಸತ್ಯಾಗ್ರಹ, ಕರೆಕ್ಟ್. ರವಿ ಒಂದ್ ಕಡೆ ಸತ್ಯಾಗ್ರಹ, ಅದು ಕರೆಕ್ಟ್. ಅನಂತ್ ಕುಮಾರ್ ಒಂದ್ ಕಡೆ ಸತ್ಯಾಗ್ರಹ, ಅದು ಕರೆಕ್ಟ್. ಇದೇನೇ ಬರ ಎಲ್ಲಿಗೆ ತಲುಪ್ತಾ ಇದೀವಿ ನಾವು? ಮೆಟ್ಟೂರು ಡ್ಯಾಮ್ಗೆ ಜನ ಅತ್ಯಂತ ನೋವಿನಲ್ಲಿದ್ದಾರೆ. 100ಕ್ಕೆ 100ರಷ್ಟು ಸತ್ಯ. ಸರಿ, ಇವತ್ತೇನ್ ಹೇಳ್ತೀರಿ? ನಾವ್ ಇವತ್ತು ಹೇಳ್ತೀವಿ ನೀರ್ ಬಿಡಕ್ಕಾಗೋದಿಲ್ಲ. ಅಲ್ರಿ ಮತ್ತೆ ನಿಂದ್ರ ಅರ್ಜಿ ಹಾಕಿದ್ರೆ? ನೀವು ನಿಂದಿನ ಅರ್ಜಿ ಬೇಕಾದ್ರೆ ಕೊಡಿ, ಏನ್ ಹಾಕೋರು ಇಲ್ಲ. ಅಬ್ಬಬ್ಬಾ, ಮಾತಂದ್ರೆ ಹಿಂಗಿರ್ಬೇಕು ನೋಡ್ರಿ. ಇದರ ವಿರುದ್ಧ ಇವತ್ತು ತೀವ್ರ ಹೋರಾಟ. ಇಲ್ಲಿ ನಾವು ಜಯಲಲಿತಾ ಮತ್ತು ಕರುಣಾನಿಧಿ 2 ತಲೆ. ಏನಂದ್ರಿ? ಒಂದು ನಾಗರಾವ್ 2 ತಲೆ ನಾಗರಾವ್ ಇದ್ದಂಗೆ ಅವರಲ್ಲಿ. ಏನಂದ್ರಿ? ಒಂದು ನಾಗರಾವ್ 2 ತಲೆ ನಾಗರಾವ್ ಇದ್ದಂಗೆ ಅವರಲ್ಲಿ. ಅಬ್ಬಬ್ಬಾ, ವಂಡರ್ಫುಲ್. ಎರಡನೇದು ಬಹಳ ಪ್ರಾಮುಖ್ಯವಾಗಿ ಇವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧ ಉದ್ಘಾಟನೆ. ಹೌದು ಬಿಡ್ರಿ, ಅದಕ್ಕೆ ಏನಾಯ್ತು? ಸಂತೋಷ. ಬೆಳಗಾವಿಯಲ್ಲಿ ಅಧಿವೇಶನ ನಡಿಬೇಕು ಅಂತ ಒತ್ತಾಯ ಮಾಡಿದವರು ನಾವು. ಹೌದಾ? ನಮಗೆ ಬಹಳ ಸಂತೋಷ ಆಯ್ತು ಬಿಡ್ರಿ. ಬೆಳಗಾವಿಯಲ್ಲಿ ವಿಧಾನಸೌಧ ಬರಬೇಕು ಅಂತ 16 ವರ್ಷದಿಂದ ಹೋರಾಟ ಮಾಡದ್ದಾಯ್ತು. ಹೌದು ಕರೆಕ್ಟ್. ನಾವೇನು ಅವರಿಗೆ ಕೈ ಕಾಲು ಕಟ್ಟಿ ಏನ್ ಕೇಳ್ತಾ ಇಲ್ಲ. ಹೌದು ಬಿಡ್ರಿ, ಇದನ್ನ ಒಂದು ಹಬ್ಬದ ರೀತಿಯಲ್ಲಿ ಮಾಡಬೇಕಾಗಿತ್ತು. ಮತ್ತೆ ಇಡೀ ಬೆಳಗಾವಿಯಲ್ಲಿ ಈ ವಿಧಾನಸೌಧ ಉದ್ಘಾಟನೆಯನ್ನ ಕೇವಲ ಶಾಸಕರು ಸೇರಿ ಮಾಡ್ತಕ್ಕಂಥದ್ದಲ್ಲ. ಓಹೋ, ಮೇ ಬಿ ಬರಗಾಲ ಐತಂತ ಸಿಂಪಲ್ ಮಾಡ್ಬೇಕು ಬಿಡ್ರಿ. ಮತ್ತೆ ಹೆಂಗ್ ಮಾಡ್ಬೇಕಾಗುತ್ತೋ? ಇಡೀ ರಾಜ್ಯದ ಎಲ್ಲಾ ಕನ್ನಡ ಪರ ಸಂಘಟನೆಗಳನ್ನ ಕರಿಬೇಕಾಗಿತ್ತು. ಕರೆಕ್ಟ್ ಬಿಡ್ರಿ, ಮೊದ್ಲಿಗೆ ನಿಮ್ಮನ್ನ ಕರಿಬೇಕಾಗಿತ್ತು ಅವರು. ಪಾಪ ಮರ್ತ್ಬಿಟ್ರ, ಹೋಗಲ್ ಬಿಡ್ರಿ. ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆಯೋದನ್ನ ಕೇವಲ ಮಡಿವಂತಿಕೆಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಇದು ಅತ್ಯಂತ ನೋವು ಮತ್ತು ಅತ್ಯಂತ ಖಂಡನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹೌದಾ? ಮತ್ತೆ ಅಕ್ಕಡ ಒಂದ್ಸಾರಿ ಹೊಡಿರಿ ಹಲ್ಗಿ. ಸ್ಟಾಪ್. ಸರಿ, ಇವಾಗ ಒಂದ್ ರೌಂಡ್ ಬೆಳಗಾಂ ಹೋಗೋಣ. ಯಾಕೋ ನಾಗಣ್ಣರು ತುಂಬಾ ಮಡಿವಂತಿಕೆ ಇದೆ ಅಂತ ಹೇಳಿದ್ರು. ಅದ್ ಹೆಂಗ್ ಮಡಿವಂತಿಕೆ ಇದೆ ಅಂತ ನೋಡ್ಕೊಂಬರೋಣ. ಅಲ್ಲ ಏನ್ರಿ ಎಲ್ಲರೂ ಭರ್ಜರಿಯಾಗಿ ಊಟ ಹೊಡ್ಯಾಕತ್ತಾರ? ಓಹೋ, ಮೇ ಬಿ ಎಲ್ರು ಸುವರ್ಣಸೌಧದ ರಿಬ್ಬನ್ ಕಟ್ ಮಾಡಿ ಸಮೃದ್ಧಿ ಭೋಜನ ಊಟ ಮಾಡ್ತಿರ್ಬೇಕು. ಅಲ್ಲ ಇವ್ರು ಯಾರ್ರಿ ಅಕ್ಕಾರು? ಮಣಕಲ್ ಮಟ್ಟ ಮಿಡಿ ಹಾಕೊಂಡ್ ಇವ್ರೇ ಮಾಡಕತ್ತಾರ. ಓ, ಊಟ ಬಡ್ಸಾರ ನೀವ್ರು? ಅಬ್ಬಬ್ಬಬ್ಬಾ, ಏನ್ರಿ ಇವ್ರು ಮತ್ತೆ ಯಾರು ಸಾರಿ ಹಾಕೊಂಡ್ರ ಅಕ್ಕಾರು ಯಾರು ಬೇರೆ ಸಿಕ್ಲಿಲ್ಲ ನೀವ್ರಿಗೆ? ಅಬ್ಬಬ್ಬಬ್ಬಾ, ಏನ್ರಿ ಈ ಮಣಕಲ್ ಮಟ್ಟ ಮಿಡಿ ಹಾಕೊಂಡ್ರ ಊಟ ಬಡ್ಸಾರು, ಇವ್ರು ಭರ್ಜರಿ ಊಟ ಹೊಡೆಯೋದು ಬಾರಿ ಬಿಡ್ರಪ್ಪ. ಇದೆಂತ ಸಂಸ್ಕೃತಿ ರೀ ನಮ್ದು. ವಾ ಮೆಚ್ಚಲೇಬೇಕು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಓಕೆ, ಸ್ಟಾಪ್. ಹೋಗಲ್ ಬಿಡ್ರಪ್ಪ. ಒಟ್ಟಾಗ ನಮ್ಮ ಗಡಿನಾಡು ಬೆಳಗಾಂನಲ್ಲಿ ಸುವರ್ಣಸೌಧ ಎದ್ದು ನಿಂತಿತ್ತು. ಆ ಸುವರ್ಣಸೌಧದಲ್ಲಿ ಮುಂದೆ ಏನ್ ಮಾಡ್ತಾರೋ ಏನಂತ ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಸುವರ್ಣಸೌಧ ರೆಡಿ ಆಯ್ತು. ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೇವಿ. ಬೈ.